ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಭಾರತ ಸರ್ಕಾರವು 2027ರ ಜನಗಣತಿ ಕಾರ್ಯಕ್ರಮವನ್ನು ಡಿಜಿಟಲ್ ಮಾದರಿಯಲ್ಲಿ ಪ್ರಾರಂಭಿಸುತ್ತಿರುವ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಪೀಡಿಕರ್, ತಹಶೀಲ್ದಾರ್ ಅನಿಲ್ ಬಡಗೇರ್, ಮಾಜಿ ಪೌರಾಯುಕ್ತ ಜ್ಯೋತಿಗಿರಿ ಸೇರಿದಂತೆ ಅಧಿಕಾರಿಗಳು ಬೈಕ್ ರ್ಯಾಲಿಯಲ್ಲಿ ಭಾಗಿಯಾದರು. ಈ ಬೈಕ್ ರ್ಯಾಲಿ ತಾಲೂಕು ಆಡಳಿತ ಸೌಧದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನಂತರ ದೇಸಾಯಿ ವೃತ್ತದಲ್ಲಿ ಆಗಮಿಸಿ ಕೆಲವು ಕಾಲ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ನಂತರ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ತಹಶೀಲ್ದಾರ್ ಅನಿಲ್ ಬಡಗೇರ್, ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಮಾತನಾಡಿದರು. ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿರುವ ಜನಗಣತಿಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಈ ರ್ಯಾಲಿಯನ್ನ ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಏಪ್ರಿಲ್ 1ರಿಂದ 15ರವರೆಗೆ ಸ್ವಯಂ ಗಣತಿ ಮಾಡಲು ಅವಕಾಶವಿತ್ತು. ಇದರ ಮೂಲಕ ಸಮಯ ಉಳಿತಾಯವಾಗಲಿದೆ ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಭಾರತ ಜನಗಣತಿ 2027 ಪ್ರಾರಂಭವಾಗಿದೆ. 2027ರಿಂದ ನಾವು ಜನಗಣತಿಯನ್ನ ಮಾಡ್ತಾ ಇದ್ದೀವಿ. ಪ್ರತಿ 10 ವರ್ಷಗಳಿಗೊಮ್ಮೆ ನಡೀತಿರುವಂತಹ ಜನಗಣತಿಯನ್ನ ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಮೋಡ್ ನಲ್ಲಿ ಮಾಡ್ತಾ ಇದ್ದೀವಿ. ಈ ಜನಗಣತಿಯ ನಿಮಿತ್ತವಾಗಿ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ, ಸ್ವಯಂ ಗಣತಿಯ ಅವಕಾಶವನ್ನ ಭಾರತ ಸರ್ಕಾರ ನಮ್ಮೆಲ್ಲರಿಗೂ ಕೊಟ್ಟಿದೆ. ಸೆಲ್ಫ್ ಎನ್ಯುಮರೇಷನ್ ಮಾಡಬೇಕಾಗಿರುತ್ತದೆ. ಸೊ ಆ ಕಾರಣದಿಂದ ನಾವು ಇವತ್ತು ಜಮಖಂಡಿ ನಗರದ ವಾಸಿಗಳಿಗೆ ಬೈಕ್ ರ್ಯಾಲಿ ಮೂಲಕ ಒಂದು ಪ್ರಚಾರ ಮಾಡ್ತಿದ್ದೀವಿ, ಅವರಿಗೆಲ್ಲ ಅರಿವು ಮೂಡಿಸ್ತಿದ್ದೀವಿ. ಸ್ವಯಂ ಸೆಲ್ಫ್ ಎನ್ಯುಮರೇಷನ್ ಮಾಡುವ ಮೂಲಕ ಜನಗಣತಿಯನ್ನ ಸಕ್ಸೆಸ್ ಮಾಡಿ 15ನೇ ತಾರೀಕಿನಿಂದ ಏಪ್ರಿಲ್ 15ನೇ ತಾರೀಕಿನಿಂದ ನಿಮ್ಮ ಮನೆಗಳಿಗೆ ಏನು ಎನ್ಯುಮರೇಟರ್ಸ್ ಬರ್ತಾರೆ, ಅವ್ರಿಗೆ ಈ ಸೆಲ್ಫ್ ಎನ್ಯುಮರೇಷನ್ ಮಾಡಿದ ನಂತರ ಬಂದಿರುವಂತಹ ನಂಬರ್ ಅನ್ನ ನೀವು ನೀಡಿದ್ರೆ ಅವರು ಡೇಟಾವನ್ನ ಫೆಚ್ ಮಾಡಿ ಮುಂದಿನ ಪ್ರಕ್ರಿಯೆಯನ್ನ ಮುಗಿಸ್ತಾರೆ. ಸೊ ಆದ್ದರಿಂದ ತಮ್ಮೆಲ್ಲರಿಗೂ ವಿನಂತಿ ಏನಂತಂದ್ರೆ, ಸೆಲ್ಫ್ ಎನ್ಯುಮರೇಷನ್ ಮಾಡುವಂತದ್ದು ಮುಖ್ಯವಾಗಿರ್ತದೆ. ಸಾರ್ವಜನಿಕರೆಲ್ಲರೂ ಈ ಮಾಧ್ಯಮ ಮಿತ್ರರು ನೀಡುವಂತಹ ಏನು ವೆಬ್ಸೈಟ್ ಇರ್ತದೆ ಅದರಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಂತೇವೆ. ಧನ್ಯವಾದ. ನಾವು ಭಾರತ ಜನಗಣತಿ 2027ರ ನಿಮಿತ್ತ ಈಗ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನಡೀತಿರ್ತಕ್ಕಂತಹ ಸ್ವಯಂ ಗಣತಿ ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ಅಂತಕ್ಕಂಥ ಪ್ರಕ್ರಿಯೆಯ ಭಾಗವಾಗಿ ನಾವು ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸಲಿಕ್ಕೆ ಈ ರ್ಯಾಲಿಯನ್ನ ಮಾನ್ಯ ಎಸ್ ಸಿ ಮೇಡಮ್ ಅವರ ನೇತೃತ್ವದಲ್ಲಿ ನಗರದಲ್ಲಿ ನಾವು ಇವತ್ತಿನ ದಿನ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಾರ್ವಜನಿಕರು ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ತಮ್ಮ ಮನೆಯ ಒಂದು ಮನೆ ಪಟ್ಟಿಯನ್ನ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತೈತಿ. ಇದನ್ನ ಗಣತಿದಾರರು ಬಂದು 30 ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರ ಹೇಳಿ ಮಾಡೋದರಲ್ಲಿ ಸಮಯ ವ್ಯರ್ಥ ಆಗ್ತೈತಿ. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇರೋದರಿಂದ ಮತ್ತು ಸರಳ ವಿಧಾನ ಇದೆ ಇದು. ಅದಕ್ಕಾಗಿ ಅದರ ಕುರಿತು ಒಂದು ಜಾಗೃತಿಯನ್ನ ಮೂಡಿಸಿದ್ದೆ ಆದಲ್ಲಿ ಸ್ವಯಂ ಗಣತಿಯನ್ನ ನಾವು ಹೆಚ್ಚಾಗಿ ಪ್ರೇರೇಪಣೆಗೊಳಿಸಿದಂತ ಆಕೈತಿ. ಅದಾದ್ಮೇಲೆ 15ರ ನಂತರ ಗಣತಿದಾರರು ಅವ್ರ ಮನೆಗೇನು ಬರ್ತಾರ, ಈ ಸ್ವಯಂ ಗಣತಿ ಮಾಡುವ ಸಂದರ್ಭದಲ್ಲಿ ಅವರಿಗೆ ಒಂದು ID ಕ್ರಿಯೇಟ್ ಆಗಿರ್ತೈತಿ. ಈ ಐಡಿಯನ್ನು ಅವರಿಗೆ ಕೊಟ್ಟಲ್ಲಿ ಅವ್ರ ID ಹಾಕುವ ಮೂಲಕ ಅದನ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರ. ಇಂತಹ ಒಂದು ಮಹತ್ತರವಾದಂಥ ಕಾರ್ಯದಲ್ಲಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಈ ಒಂದು ನಗರದಲ್ಲಿ ಬೈಕ್ ರ್ಯಾಲಿಯ ಮೂಲಕ ಸಂಚರಿಸುವ ಮೂಲಕ ನಾವು ಇದನ್ನ ಜಾಗೃತಿಯನ್ನಗೊಳಿಸ್ತಾ ಇದ್ದೇವೆ. ಅದಕ್ಕೆ ಸಾರ್ವಜನಿಕರು ಸಹಕರಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನಮ್ಮ ಭಾರತ ಸರ್ಕಾರ ಭಾರತದಾದ್ಯಂತ 2027ರ ಜನಗಣತಿಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದೆ. ಇದು ಡಿಜಿಟಲ್ ಮೂಲಕ ಆಗಿರೋದ್ರಿಂದ ಈಗ ನಾವು 30ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕುವರೆಗೂ ಸ್ವಯಂ ಜನಗಣತಿ ಮಾಡುವ ಅವಕಾಶ ಸಾರ್ವಜನಿಕರಿಗೆ ಇದ್ದು, ಇದು ಏನಂದ್ರೆ ನಮ್ಮ ಸಮಯ ಬಹಳ ಉಳಿತಾಯ ಆಗುತ್ತೆ. ಯಾಕೆಂದ್ರೆ ಜನಗಳು ಇದರಲ್ಲಿ 35 ರೀತಿಯ ಕ್ವಶನ್ಸ್ ಇರೋದ್ರಿಂದ ಅವರು ಅವ್ರ ಮನೆಯಲ್ಲಿ ಬಂದು ಎನ್ಯುಮರೇಟರ್ಸ್ ಕೇಳೋ ಕ್ವಶನ್ ಎಲ್ಲ ಉತ್ತರ ಕೊಟ್ಕೊಳ್ಳೋಕೆ ಟೈಮ್ ಉಳಿತಾಯನ ನೀವು ನಿಮ್ಮ ಮನೆಯಲ್ಲೇ ಕೂಡ ನೀವೇ ಮಾಡ್ಬೋದಾಗಿದ್ದು, ಅದು ಬರುವ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ನ ನೀವು ಎನ್ಯುಮರೇಟರ್ಸ್ ಬಂದಾಗ ಕೊಟ್ಟಾಗ ಇದು ಎಲ್ಲರಿಗೂ ಕೂಡ ಸಮಯ ಮತ್ತು ಕಾಲೋಚಿತಗೊಳಿಸಲಿಕ್ಕೆ ಬಹಳ ಅನುಕೂಲ ಆಗ್ತಾ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಜಮಖಂಡಿ ನಗರದಾದ್ಯಂತ ಎಲ್ಲರಿಗೂ ಕೋರುವುದೇನೆಂದರೆ 15ನೇ ತಾರೀಕು ಒಳಗಡೆ ತಮಗೆ ಏನು ನಾವು ವೆಬ್ ಲಿಂಕ್ ಏನು ಕೊಟ್ಟಿದ್ದೀವಿ ಆ ವೆಬ್ ಲಿಂಕ್ ಅಲ್ಲಿ ಎಲ್ಲರೂ ಕೂಡ ನೀವು ಸ್ವಯಂ ಜನಗಣತಿ ಮಾಡ್ಕೋಬೇಕಂತ ನಾನು ಈ ಮೂಲಕ ಕೋರಕ್ಕೆ ಇಷ್ಟಪಡ್ತೇನೆ.